ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಏನಂತಂದರೆ, ನೀವು ಬ್ಲಾಗಿಂಗ್ ಮಾಡ್ತಿದ್ರಪ್ಪ ಅಂತಂದರೆ ಎಸ್ ಸಿ ಒ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಬಗ್ಗೆ ಸ್ವಲ್ಪನಾದರೂ ತಿಳ್ಕೊಂಡೇ ಇರ್ತೀರಾ. ಸೊ ಸ್ವಲ್ಪ ನಿಮ್ಮ ಒಂದು ಕಂಟೆಂಟ್ಗೆ ಎಸ್ ಸಿ ಒನ ಮಾಡ್ತಾ ಇರ್ತೀರಾ. ಸೊ ನಾನು ಇವತ್ತಿನ ಈ ವಿಡಿಯೋ ಏನು ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ, ಸೊ ನೀವು ಎಸ್ ಸಿ ಒ ಮಾಡ್ತಿದ್ರಪ್ಪ ಅಂತಂದರೆ ನಾನು ಹೇಳೋವಂಥ ಒಂದು ಈ ಔಟ್ಡೇಟೆಡ್ ಒಂದು ಏನು ಎಸ್ ಸಿ ಒ ಟ್ರಿಕ್ಸ್ ಇದೆ ಅಲ್ಲ, ಸೊ ಅದನ್ನು ಯೂಸ್ ಮಾಡಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಏನಂತಾರೆ, ಕೆಲವೊಂದು ಔಟ್ಡೇಟೆಡ್ ಆಗಿರುವಂಥ ಒಂದು ಎಸ್ ಸಿ ಒ ಸ್ಟೆಪ್ಸ್ ಬರುತ್ತೆ, ಸೊ ಟ್ರಿಕ್ಸ್ ಬರುತ್ತೆ, ಅಂದರೆ ಟೈಪ್ಸ್ ಬರುತ್ತೆ. ಸೊ ಅದನ್ನೆಲ್ಲ ನೀವು ಯೂಸ್ ಮಾಡ್ತಾ ಇದ್ರಪ್ಪ ಅಂತಂದರೆ ಅದರಿಂದ ಯಾವುದೇ ಥರದ ಯೂಸ್ ಇಲ್ಲ. ಸೊ ಆ ಒಂದು ಕಾಮನ್ ಮಿಸ್ಟೇಕ್ಸ್ಗಳಂತಲೇ ಹೇಳ್ಬೋದು. ಸೊ ನಾನು ಕೆಲವೊಂದು ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ. ಸೊ ಅದು ಏನಂತಂದರೆ ಔಟ್ಡೇಟೆಡ್ ಒಂದು ಎಸ್ ಸಿ ಒ ಟೈಪ್ಸ್ ಅಂತಲೇ ಹೇಳ್ಬೋದು. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಮೊದಲಿಗೆ ಬರೋದೇನಪ್ಪ ಅಂತಂದರೆ ಕೀವರ್ಡ್ಸ್ ಟಾಪಿಕ್. ಸೊ ತುಂಬ ಜನ ಏನು ಮಾಡ್ತೀವಿ ಅಂತಂದರೆ, ಸೊ ಕೀವರ್ಡ್ಗಳನ್ನು ಏನು ಮಾಡ್ತೀವಿ, ಒಂದು ಕೀವರ್ಡನ್ನು ತೊಗೊಳ್ತೀವಿ. ಸೊ ಆ ಕೀವರ್ಡನ್ನು ತೊಗೊಂಡ್ಬಿಟ್ಟು ನಾವೇನು ಮಾಡ್ತೀವಿ ಅಂತಂದರೆ, ಪೇಜ್ಗಳಲ್ಲಿ ಎಷ್ಟು ಪ್ಯಾರಾಗ್ರಾಫ್ ಇರುತ್ತೆ ನೋಡಿ, ಅಷ್ಟು ಪ್ಯಾರಾಗ್ರಾಫಲ್ಲಿ ನಾವು ಆ ಕೀವರ್ಡನ್ನು ಇನ್ಕ್ಲೂಡ್ ಮಾಡ್ತೀವಿ. ಸೊ ಅದರಿಂದ ಗೂಗಲ್ಗೆ ಏನು ಗೊತ್ತಾಗತ್ತಪ್ಪ ಅಂತಂದರೆ, ನಾವು ಹಾಕಿರುವಂಥ ಕೀವರ್ಡು ಪದೇ ಪದೇ ಬರೋದ್ರಿಂದ ಗೂಗಲ್ಗೆ ಯಾವುದೇ ಥರದ ಒಂದು ಕಂಟೆಂಟ್ ಇಲ್ಲ ಇದರಲ್ಲಿ. ಸೊ ಇದರಿಂದ ನಾವು ಯಾವುದೇ ಥರದ ಒಂದು ಇನ್ಫಾರ್ಮೇಷನ್ ಇಲ್ಲ ಅನ್ನೋದು ಗೂಗಲ್ಗೆ ಗೊತ್ತಾಗುತ್ತೆ. ಸೊ ಅದಂತಂದರೆ ಒಂದು ಸ್ಪ್ಯಾಮಿ ಕಂಟೆಂಟ್ ಥರ ಅದು ತಿಳ್ಕೊಂಬಿಡುತ್ತೆ. ಸೊ ಗೂಗಲ್ ಬಾಟ್ಸ್ ನಮ್ಮ ಒಂದು ನಾವು ಹಾಕಿರೋಂಥ ಕಂಟೆಂಟ್ ಹಾಕಿದ ಕೂಡಲೇ ಇಂಡೆಕ್ಸ್ ಮಾಡೋಕ್ಕೂ ಮುಂಚೆ ಏನು ಮಾಡುತ್ತಪ್ಪ ಅಂತಂದರೆ, ಕಂಟೆಂಟನ್ನು ಕಂಪ್ಲೀಟಾಗಿ ಸ್ಕ್ಯಾನ್ ಮಾಡುತ್ತೆ. ಸೊ ಸ್ಕ್ಯಾನ್ ಮಾಡಿ ಆದಮೇಲೆ ಅದನ್ನು ಇಂಡೆಕ್ಸ್ ಮಾಡುತ್ತೆ. ಸೊ ಈ ರೀತಿಯಾಗಿಂಥ ಸ್ಟಪ್ಪಿಂಗ್ ಸಿಕ್ತು ಅಂತಂದರೆ, ಸೊ ಅದು ಇಂಡೆಕ್ಸ್ ಆಗಲ್ಲ, ಯಾವುದೇ ಕಾರಣಕ್ಕೂ ಇಂಡೆಕ್ಸ್ ಆಗಲ್ಲ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಪ್ಪ ಅಂತಂದರೆ, ಕೀವರ್ಡ್ ಸ್ಟಪ್ಪಿಂಗ್ ಮಾಡೋಕ್ಕಿಂತ ಮುಂಚೆ ಕೀವರ್ಡ್ ರಿಸರ್ಚನ್ನು ಮಾಡ್ಕೊಳ್ಳಿ. ಸೊ ರಿಲೇಟೆಡ್ ಕೀವರ್ಡ್ಸ್ಗಳಲ್ಲಿ ನಿಮಗೆ ಸಿಗುತ್ತೆ. ಸೊ ಆ ರಿಲೇಟೆಡ್ ಕೀವರ್ಡ್ಸ್ಗಳನ್ನು ಯೂಸ್ ಮಾಡಿ ಪ್ಯಾರಾಗ್ರಾಫಲ್ಲಿ. ಸೊ ಅದರಿಂದ ಏನಾಗುತ್ತಪ್ಪ ಅಂತಂದರೆ, ನಿಮಗೆ ನೀವು ಪದೇ ಒಂದೇ ಕೀವರ್ಡ್ಗಳನ್ನ ಹಾಕೋದ್ರಿಂದ ಏನಾಗುತ್ತೆ, ಸ್ಪ್ಯಾಮ್ ಆಗುತ್ತೆ. ಸೊ ರಿಲೇಟೆಡ್ ಕೀವರ್ಡ್ಸ್ ಹಾಕಿದ್ರಪ್ಪ ಅಂತಂದರೆ ನಿಮ್ಗೆ ಏನಾಗುತ್ತೆ, ಸರ್ಚ್ ರಿಸಲ್ಟ್ಸ್ ಕೂಡ ಜಾಸ್ತಿ ಸಿಗುತ್ತೆ. ಯಾಕಂತಂದರೆ, ಸೊ ನೀವು ಹಾಕಿರುವಂಥ ಅಷ್ಟು ಕೀವರ್ಡ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಸರ್ಚ್ ಆದಾಗ ನಿಮ್ಮ ಕಂಟೆಂಟ್ ತೋರಿಸುತ್ತೆ. ಸೊ ಇದರಿಂದ ಏನಾಗತ್ತಪ್ಪ ಅಂತಂದರೆ, ನಮ್ಮ ಬ್ಲಾಗ್ ಏನಾಗುತ್ತೆ, ಗೂಗಲ್ಗೆ ರ್ಯಾಂಕಿಂಗಲ್ಲಿ ಬರುತ್ತೆ. ಸೊ ಫಸ್ಟ್ ಪಾಯಿಂಟ್ ಏನಂತಂದರೆ, ಕೀವರ್ಡ್ ಸ್ಟಪ್ಪಿಂಗ್ ಮಾಡೋದಕ್ಕೆ ಹೋಗಬೇಡಿ. ಸೊ ಸೆಕೆಂಡ್ ಪಾಯಿಂಟ್ ಯಾವುದಪ್ಪ ಅಂತಂದರೆ, ರೈಟಿಂಗ್ ಫಾರ್ ಸರ್ಚ್ ಇಂಜಿನ್, ನಾಟ್ ಎ ರೀಡರ್ಸ್. ಸೊ ನೀವು ಎಸ್ ಸಿ ಒನ ಮೈಂಡ್ ಇಟ್ಕೊಂಡ್ಬಿಟ್ಟು, ಅಂದರೆ ಸರ್ಚ್ ಇಂಜಿನ್ಸ್, ಎಷ್ಟು ನಮ್ಮ ಸರ್ಚ್ ಇಂಜಿನ್ಸ್ ಇದೆ ನೋಡಿ, ಗೂಗಲ್, ಯಾಹೂ, ಬಿಂಗ್, ಸೊ ಈ ಥರ ಒಂದು ಸರ್ಚ್ ಇಂಜಿನ್ಸ್ಗಳಿದೆ. ಸೊ ಆ ಸರ್ಚ್ ಇಂಜಿನ್ಸ್ಗೆ ಯಾವ ಥರ ಒಂದು ಗೈಡ್ಲೈನ್ಸ್ ಇದೆ, ಆ ಗೈಡ್ಲೈನ್ಸ್ ಪ್ರಕಾರನೇ ನಾವೇನಪ್ಪ ಅಂತಂದರೆ ಕಂಟೆಂಟನ್ನು ಕ್ರಿಯೇಟ್ ಮಾಡ್ತೀವಿ. ಸೊ ಅದ್ರ ಪ್ರಕಾರ ನಾವು ಕಂಟೆಂಟ್ ಕ್ರಿಯೇಟ್ ಮಾಡಿದ್ರೆ ರೀಡರ್ಸ್ ಎಲ್ಲಿ ಹೋಗಬೇಕು, ಸೊ ಏನು ಓದಬೇಕು ಅವರು ಅಲ್ಲಿ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕಪ್ಪ ಅಂತಂದರೆ, ಗೂಗಲ್ಸ್ ಅಂದರೆ ಸರ್ಚ್ ಇಂಜಿನ್ ನಾವು ಮೈಂಡಲ್ಲಿ ಇಟ್ಕೊಂಡು, ಸೊ ರೀಡರ್ಸನ್ನು ಕೂಡ ನಾವು ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ. ಅವ್ರಿಗೆ ಏನು ಇಷ್ಟಪಡ್ತಾರೆ ಓದೋದಕ್ಕೆ, ಸೊ ಅದನ್ನು ಇಟ್ಕೊಂಡು ನಾವು ಆ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿರುತ್ತೆ ಸರ್ಚ್ ಇಂಜಿನ್ದು, ಇದನ್ನು ಇನ್ಕ್ಲೂಡ್ ಮಾಡಿಕೊಂಡು ನಾವು ಒಂದು ಕಂಟೆಂಟನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಇದರಿಂದ ಏನಾಗುತ್ತಪ್ಪ ಅಂತಂದರೆ, ಕಂಟೆಂಟ್ ಎಂಗೇಜಿಂಗ್ ಆಗೂ ಕೂಡ ಇರುತ್ತೆ, ಸರ್ಚ್ ಇಂಜಿನ್ಗೆ ಕರೆಕ್ಟ್ ಆಗಿರುವಂಥ ಒಂದು ಕಂಟೆಂಟ್ ಕೂಡ ಇರುತ್ತೆ. ಸೊ ನೆಕ್ಸ್ಟ್ ಬರೋದೇನಪ್ಪ ಅಂತಂದರೆ, ಸ್ಪಿನ್ನಿಂಗ್ ಕಂಟೆಂಟ್. ಸೊ ತುಂಬ ಜನ ಮಾಡ್ತಾರೆ. ಸೊ ಏನು ಮಾಡ್ತಾರಪ್ಪ ಅಂತಂದರೆ, ಗೂಗಲಲ್ಲಿ ಒಂದು ಕೀವರ್ಡ್ ಸಿಕ್ತಾ ಅಂದರೆ ಆ ಕೀವರ್ಡ್ ಪ್ರಕಾರ ಗೂಗಲಲ್ಲಿ ಸರ್ಚ್ ಮಾಡ್ತಾರೆ. ಫಸ್ಟ್ ವೆಬ್ಸೈಟ್ ಯಾವ್ದು ಬರುತ್ತೆ ಅದನ್ನು ಓಪನ್ ಮಾಡಿಕೊಂಡು ಅದನ್ನು ಕಂಪ್ಲೀಟಾಗಿ ಕಾಪಿ ಮಾಡ್ಕೊಳ್ತಾರೆ. ಕಾಪಿ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಒಂದು ಸ್ಪಿನ್ನಿಂಗ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ಸ್ಪಿನ್ ಮಾಡಿಬಿಟ್ಟು ಏನು ಮಾಡ್ತಾರಪ್ಪ ಅಂದರೆ, ಅಲ್ಲಿ ಬಂದಿರುವಂಥ ಅಷ್ಟು ಒಂದು ಕಂಟೆಂಟನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿ ಏನು ಮಾಡ್ತಾರೆ ಅಂತಂದರೆ ಅದನ್ನು ಪಬ್ಲಿಷ್ ಮಾಡ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ಗೂಗಲ್ಗೆ ಗೊತ್ತಾಗಿಲ್ಲ ಅಂದ್ಕೊಂಡಿರ್ತಾರೆ. ಬಟ್ ಏನಂತಾರೆ, ಗೂಗಲ್ ತುಂಬ ಫಾಸ್ಟ್ ಆಗಿದೆ. ಸೊ ಅದು ನೀವು ಏನೇ ಮಾಡಿದ್ರೂ ಕಂಪ್ಲೀಟಾಗಿ ಕಂಡಿಡ್ಕೊಂಡ್ಬಿಡುತ್ತೆ. ಸೊ ನೀವು ಅಂದರೆ ನಿಮ್ಮ ಒಂದು ಕ್ರಿಯೇಟಿವಿಟಿಯಿಂದ ನೀವು ಅಂದರೆ ಹಾಕಿರುವಂಥ ಒಂದು ಕಂಟೆಂಟ್ಗೂ, ಸೊ ಸ್ಪಿನ್ ಮಾಡಿ ಹಾಕಿರುವಂಥ ಕಂಟೆಂಟ್ಗೂ ತುಂಬ ಡಿಫ್ರೆನ್ಸ್ ಆಗುತ್ತೆ. ಸೊ ಅದಕ್ಕೆ ಗೊತ್ತಾಗ್ಬಿಡುತ್ತೆ. ಸೊ ಸ್ಪಿನ್ನಿಂಗ್ ಮಾಡೋದನ್ನು ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟು ಯೂಸಿಂಗ್ EMDS. ಸೊ ನೀವು ಫಾರ್ ಎಕ್ಸಾಂಪಲ್ ಇವಾಗ ಒಂದು ಬ್ಲಾಗ್ ಮಾಡ್ತಿದ್ದೀರಾ ಯಾವುದೋ ಒಂದು, ಸೊ ಇದು ವರ್ಕ್ ಆಗುತ್ತೆ ಕೆಲವೊಂದು ಸಾರಿ ಮಾತ್ರ, ಬಟ್ ಕೆಲವೊಂದು ಸಾರಿ ವರ್ಕ್ ಆಗಲ್ಲ. ಸೊ ಏನಂತಂದರೆ, ನಾವು ಡೊಮೇನ್ಗಳನ್ನು ತೊಗೋತೀವಿ. ಸೊ ಡೊಮೇನ್ಗಳನ್ನು ತೊಗೊಳ್ಳೋಕ್ಕಿಂತ ಮುಂಚೆ ನಾವೇನು ಮಾಡ್ತೀವಪ್ಪ ಅಂದರೆ, ಈಗ ಕೆಲವೊಂದು ಲ್ಯಾಪ್ಟಾಪ್ಗಳದ ಒಂದು ಕಂಟೆಂಟ್ಗಳನ್ನು ನಾವು ಹಾಕ್ತೀವಿ. ಸೊ ನಾವೇನು ಮಾಡ್ತೀವಪ್ಪ ಅಂದರೆ, bestLaptops.com ಅಂತ ಈ ರೀತಿ ಡೊಮೇನ್ ತೊಗೊಂಡ್ಬಿಡ್ತೀವಿ. ಸೊ ಇದರಿಂದ ಸಮ್ಟೈಮ್ಸ್ ವರ್ಕ್ ಆಗುತ್ತೆ, ಬಟ್ ಏನಂತಂದರೆ ಎಲ್ಲದಕ್ಕೂ ವರ್ಕ್ ಆಗಲ್ಲ ಇದು. ಸೊ ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ, ಒಂದು ಡೊಮೇನ್, ಸೊ ಬ್ರ್ಯಾಂಡ್ ಥರ ತೊಗೊಳ್ಳಿ ಡೊಮೇನನ್ನು. ಸೊ ನಿಮ್ಮ ಕೀವರ್ಡ್ ರಿಲೇಟೆಡ್ ಇರೋ ಥರ ತೊಗೋಬೇಡಿ. ಯಾಕಂದರೆ ಇದೊಂದು ಔಟ್ಡೇಟೆಡ್ ಆಗಿರುವಂಥ ಎಸ್ ಸಿ ಒ
ಒಂದು ಟಾಪಿಕ್ ಇದು. ಸೊ ನೆಕ್ಸ್ಟು ಪೇಜ್ ಫಾರ್ ಎವ್ರಿ ಕೀವರ್ಡ್ಸ್. ಸೊ ನೀವು ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ತಿದ್ದೀರಾ, ಇಲ್ಲಾಂತಂದರೆ ಬ್ಲಾಗನ್ನು ಕ್ರಿಯೇಟ್ ಮಾಡ್ತಿದ್ದೀರಪ್ಪ ಅಂತಂದರೆ ನೀವು ಎಷ್ಟು ಕೀವರ್ಡ್ಸ್ಗಳನ್ನು ನಿಮ್ಮ ಮೈಂಡಿಗೆ ಬರುತ್ತೆ ಅದನ್ನು ಬೇರೆ ಬೇರೆ ಪೇಜಸ್ಗಳನ್ನು ಕ್ರಿಯೇಟ್ ಮಾಡ್ತೀರಾ. ಸೊ 100% ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಇದು ತೋರಿಸುತ್ತೆ. ಬಟ್ ಯಾವ ಥರ ಕಂಟೆಂಟ್ ಇದ್ದರೆ ತೋರಿಸುತ್ತೆ ಅಂತಂದರೆ ನಿಮ್ಮ ಕಂಟೆಂಟ್ ಒಂದು ದೊಡ್ಡ ಒಂದು ವೆಬ್ಸೈಟ್ ಇತ್ತಂದರೆ ಮಾತ್ರ ತೋರಿಸುತ್ತೆ. ಇಲ್ಲ ಅಂತಂದರೆ 100% ಆಗಿ ತೋರಿಸಲ್ಲ. ನೀವು ಹೊಸದಾಗಿ ಒಂದು ಬ್ಲಾಗನ್ನು ಕ್ರಿಯೇಟ್ ಮಾಡಿರ್ತೀರಾ ಅಥವಾ ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ತೀರಾ ಅಂತಂದರೆ ನಿಮಗೆ ಆ ಕೀವರ್ಡ್ಸ್ಗಳನ್ನು ಬೇರೆ ಬೇರೆ ಪೇಜಸ್ಗಳನ್ನು ಮಾಡಿಬಿಟ್ಟು ಹಾಕಿದ್ರೆ ಅಂತಂದರೆ ಸೊ ಇದು ಔಟ್ಡೇಟೆಡ್ ಆಗಿರುವಂಥ ಒಂದು SEO ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಇಗ್ನೋರಿಂಗ್ ಮೊಬೈಲ್ SEO. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ನೀವು ಬ್ಲಾಗ್ ವೆಬ್ಸೈಟ್ ಏನೇ ಕ್ರಿಯೇಟ್ ಮಾಡಿ, ಯಾಕಂತಂದರೆ ನಮ್ಮ ಒಂದು ದೇಶದಲ್ಲಿ ಮೊಬೈಲ್ ಯೂಸ್ ಮಾಡ್ತಿರುವಂಥ ಒಂದು ಕ್ಲೈಂಟ್ಗಳ ಒಂದು ಏನು ಲಿಸ್ಟ್ ಇದೆ ವರ್ಷ 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 ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಸೊ ಆದಷ್ಟು ಮೊಬೈಲ್ ಫ್ರೆಂಡ್ಲಿ ಆಗಿರುವಂಥ ಒಂದು ಕಂಟೆಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು, ಅದೇ ರೀತಿ ನಿಮ್ಮ ಒಂದು ಮೊಬೈಲ್ಗೆ ಫ್ರೆಂಡ್ಲಿ ಆಗಿರುವಂಥ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡೋದು, ಬ್ಲಾಗನ್ನು ಕ್ರಿಯೇಟ್ ಮಾಡೋದು. ಇದರಿಂದ ಏನಾಗುತ್ತೆ ಅಂತಂದರೆ ನಮಗೆ ಟ್ರಾಫಿಕ್ ಕೂಡ ಜಾಸ್ತಿ ಬರುತ್ತೆ. ಅದೇ ರೀತಿಯಾಗಿ ನಿಮ್ಮ ಒಂದು ವೆಬ್ಸೈಟ್ ನಿಮ್ಮ ಮೊಬೈಲಲ್ಲಿ ಎಷ್ಟು ಫಾಸ್ಟಾಗಿ ಓಪನ್ ಆಗ್ತಿದೆ ಅದು ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ನಿಮ್ಮ ಒಂದು ವೆಬ್ಸೈಟ್ ನಿಮ್ಮ ಒಂದು ಮೊಬೈಲಲ್ಲಿ 2 ಸೆಕೆಂಡ್ಗಿಂತ ಜಾಸ್ತಿ ಟೈಮ್ ತೊಗೊಳ್ತಾ ಇದೆ ಅಂತಂದರೆ 100% ಆಗಿ ರ್ಯಾಂಕ್ ಆಗಲ್ಲ. ಸೊ ಆದಷ್ಟು ಬೇಗ ಹೋಗ್ಬಿಟ್ಟು ಚೆಕ್ ಮಾಡಿ ನಿಮ್ಮ ವೆಬ್ಸೈಟ್ ಅಥವಾ ನಿಮ್ಮ ಬ್ಲಾಗ್ ಎಷ್ಟು ಸೆಕೆಂಡ್ಸಲ್ಲಿ ಓಪನ್ ಆಗ್ತಾ ಇದೆ. ಸೊ 2 ಸೆಕೆಂಡ್ಸ್ಗಿಂತ ಒಳಗಡೆ ಓಪನ್ ಆಗ್ತಿತ್ತು ಅಂತಂದರೆ 100% ಆಗಿ ನಿಮ್ಮ ಒಂದು ಬ್ಲಾಗ್ ರ್ಯಾಂಕಿಂಗಲ್ಲಿ ಇದ್ದೇ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಮೊಬೈಲ್ SEOನ ಮರೆಯೋದಕ್ಕೆ ಹೋಗಬೇಡಿ ನಿಮ್ಮ ಬ್ಲಾಗ್ ಅಥವಾ ವೆಬ್ಸೈಟ್ದು. ಸೊ ಇಷ್ಟು ಪಾಯಿಂಟ್ಸ್ಗಳನ್ನು ದಯವಿಟ್ಟು ಯಾರೂ ಮಾಡೋದಕ್ಕೆ ಹೋಗಬೇಡಿ, ಯಾಕಂತಂದರೆ ಇದೆಲ್ಲ ಔಟ್ಡೇಟೆಡ್ ಒಂದು SEO ಟೈಪ್ಸ್ ಅಥವಾ ಸ್ಟೆಪ್ಸ್ ಅಂತಲೇ ಕರಿಬೋದು. ಸೊ ಇದರ ಆಪೋಸಿಟನ್ನು 100% ಆಗಿ ಮಾಡಿ. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.